ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್. ಇವತ್ತಿನ ವಿಡಿಯೋ ಬಂದುಬಿಟ್ಟು ಚಿಕ್ಕ ಮಕ್ಕಳಿಗೆ ಗ್ರಿಸಲಿನ್ ಹಾಕಿದ್ರೆ ಏನಾಗುತ್ತೆ, ಮತ್ತು ಹುಣಸೆಹಣ್ಣು ಸಾಂಬಾರಿಗೆ ಜಾಸ್ತಿ ಆದಾಗ ಏನು ಮಾಡಬೇಕು, ಬುಕ್ಸನ್ನು ಓಪನ್ ಮಾಡಿದಾಗ ಏನು ಮಾಡಬೇಕು, ಈ ರೀತಿ ಅನೇಕ ಕಿಚನ್ ಟಿಪ್ಸನ್ನು ನಿಮಗೆ ಶೇರ್ ಮಾಡ್ತಿದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಕಡೆಯಿಂದ ಒಂದೇ ಒಂದು ಸ್ಮಾಲ್ ರಿಕ್ವೆಸ್ಟ್, ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟ್ ಟಿಪ್ ಏನಂತ ನೋಡೋಣ ಬನ್ನಿ. ಟಿಪ್ ನಂಬರ್ 1, ನಾವು ಸಾಂಬಾರಿಗೆ ಈ ರೀತಿ ಹುಣಸೆಹಣ್ಣು ಹಾಕ್ತಾ ಇರ್ತೀವಲ್ಲ, ಜಾಸ್ತಿ ಆದಾಗ, ತುಂಬ ಹುಳಿ ಇದ್ದಾಗ ಈ ರೀತಿ ಟ್ರೈ ಮಾಡಿ. ಹುಣಸೆಹಣ್ಣು ಜಾಸ್ತಿ ಆದಾಗ ಸ್ವಲ್ಪ ಒಂಚೂರಷ್ಟು ಬೆಲ್ಲವನ್ನು ಹಾಕಬೇಕು. ಈ ರೀತಿ ಸಾಂಬಾರಿಗೆ ಹುಣಸೆಹಣ್ಣು ಏನಾದರೂ ಜಾಸ್ತಿ ಆದಾಗ ಬೆಲ್ಲವನ್ನು ಹಾಕೋದ್ರಿಂದ ನಮಗೆ ಹುಣಸೆಹಣ್ಣು ರಸ ಹುಳಿ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ. ಈ ರೀತಿ ಟ್ರೈ ಮಾಡಿ. ಈ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮ್ಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಮಾಡುವಂಥ ಹೊಸ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಆಗಿ. ಟಿಪ್ ನಂಬರ್ 2, ನಾವು ಈ ರೀತಿ ಬುಕ್ಸನ್ನು ಓದ್ತಾ ಇರ್ತೀವಿ. ಬುಕ್ಸ್ ಓದುವಾಗ ಈ ರೀತಿ ಪೇಜನ್ನು ತಿರುಗಿಸುವಾಗ ತುಂಬಾ ಕಷ್ಟ ಆಗುತ್ತೆ, ಹಾಗಾಗಿ ಮೆತ್ಕೊಂಡು ಬಿಡುತ್ತೆ. ಆ ರೀತಿ ಮೆತ್ಕೊಂಡಿರೋ ನಮಗೆ ತುಂಬಾ ಕಷ್ಟ ಆಗುತ್ತೆ. ಆ ರೀತಿ ಆಗದಿರೇ ಇರಬೇಕಂದ್ರೆ ನಾನು ಹೇಳುವಂಥ ಸಿಂಪಲ್ ಟಿಪ್ಪನ್ನು ನೀವು ಫಾಲೋ ಮಾಡಿ. ತುಂಬ ಈಸಿಯಾಗಿ ನಾವು ಪೇಪರ್ಸನ್ನು ತಿರುಗಾಕ್ಬೋದು. ನಾವು ಪೇಪರ್ಸ್ ಮಾತ್ರನೇ ಅಲ್ಲ, ನಾವು ದುಡ್ಡನ್ನು ಕೌಂಟ್ ಮಾಡ್ತಾ ಇರ್ತೀವಿ. ಆ ನೋಟ್ ಕೂಡ ಒಂದೊಂದು ಟೈಮಲ್ಲಿ ಮೆತ್ಕೊಂಡು ಬಿಡ್ತಾ ಇರುತ್ತೆ. ಆ ರೀತಿ ಮೆತ್ಕೊಂಡಿರೋ ಕೂಡ ಇರುತ್ತೆ. ಫಾಸ್ಟಾಗಿ ನಾವು ನೋಟನ್ನು ಕೌಂಟ್ ಮಾಡ್ಕೋಬೋದು. ಈ ರೀತಿ ನಾವು ದುಡ್ಡಿಗೆ ಹಾಕುವಂಥ ರಬ್ಬರ್ ಬ್ಯಾಂಡ್ ಇರುತ್ತಲ್ಲ, ಆ ರಬ್ಬರ್ ಬ್ಯಾಂಡನ್ನು ನಾವು ಈ ರೀತಿ ಬೆರಳಿಗೆ ಹಾಕೊಂಡ್ಬಿಟ್ಟು ನಾವು ಈ ರೀತಿ ಆ ಪೇಜನ್ನು ತಿರುಗಾಕ್ಬೋದು. ಇದೇ ರೀತಿ ನೀವು ದುಡ್ಡನ್ನು ಕೌಂಟ್ ಮಾಡುವಾಗ ಕೂಡ ಇದೇ ಟಿಪ್ಪನ್ನು ಅಪ್ಲೈ ಮಾಡ್ಕೋಬೋದು. ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಟಿಪ್ ನಂಬರ್ 3, ನಾವು ಈ ರೀತಿ ಹ್ಯಾಂಡ್ ಬ್ಯಾಗ್, ಪರ್ಸ್ ಈ ರೀತಿ ಯೂಸ್ ಮಾಡ್ತಾ ಇರ್ತೀವಿ. ಒಂದೊಂದು ಟೈಮಲ್ಲಿ ಜಿಪ್ ಅನ್ನೋದು ತುಂಬಾ ಟೈಟ್ ಆಗ್ತಾ ಇರುತ್ತೆ. ಈ ರೀತಿ ಓಪನ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಆ ರೀತಿ ಇದ್ದಾಗ ಈ ಟಿಪ್ಪನ್ನು ಫಾಲೋ ಮಾಡಿ. ನಾನು ಹೇಳುವಂಥ ಈ 2 ಟಿಪ್ಪು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನಾವು ಯೂಸ್ ಮಾಡುವಂಥ ಪೆನ್ಸಿಲ್ ಇರುತ್ತಲ್ಲ, ಆ ಪೆನ್ಸಿಲನ್ನು ಜಿಪ್ ಮೇಲೆ ಈ ರೀತಿ ರಬ್ ಮಾಡಿ. ಈ ರೀತಿ ಒಂದು 10 ಟೈಮ್ಸ್ ನಾವು ಈ ರೀತಿ ರಬ್ ಮಾಡೋದ್ರಿಂದ ನಮಗೆ ಜಿಪ್ ಅನ್ನೋದು ತುಂಬ ಈಸಿಯಾಗಿ ಲೂಸ್ ಆಗುತ್ತೆ, ಮತ್ತು ನಾವು ಬೇಗ ಓಪನ್ ಮಾಡ್ಬೋದು. ಅದೇ ರೀತಿ ನೀವು ವ್ಯಾಸ್ಲೈನ್ ಮತ್ತು ಕೊಬ್ಬರಿ ಎಣ್ಣೆ ಈ ರೀತಿ ಇರುತ್ತಲ್ಲ, ಅವು ಕೂಡ ನೀವು ಜಿಪ್ಗೆ ಅಪ್ಲೈ ಮಾಡ್ಬೋದು. ಇದರಿಂದ ಕೂಡ ನಮಗೆ ತುಂಬ ಈಸಿಯಾಗಿ ಜಿಪ್ ಅನ್ನೋದು ಲೂಸಾಗಿ ಓಪನ್ ಆಗುತ್ತೆ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಈಗ ನಾನು ಪೆನ್ಸಿಲಿಂದ ಒಂದು 10 ಟೈಮ್ಸು ಈ ರೀತಿ ಅಪ್ಲೈ ಮಾಡಿದ್ದೀನಿ, ಮತ್ತು ನೋಡಿ ಜಿಪ್ಪು ತುಂಬ ಈಸಿಯಾಗಿ ನನಗೆ ಓಪನ್ ಆಗ್ತಾ ಇರುತ್ತೆ. ಈ ರೀತಿ ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಪ್ಲೀಸ್ ನನ್ನ ಕಡೆಯಿಂದ ಒಂದೇ ಒಂದು ಸ್ಮಾಲ್ ರಿಕ್ವೆಸ್ಟ್, ನನಗೆ ಒಂದು ಲೈಕ್ ಮಾಡಿಬಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಟಿಪ್ ನಂಬರ್ 4, ನಾವು ಈ ರೀತಿ ಫೋಟೋಸನ್ನು ತಗೊತಾ ಇರ್ತೀವಿ. ಫೋಟೋಸನ್ನು ತಗೊಂಡ ನಂತರ ಅದಕ್ಕೆ ಫ್ರೇಮ್ ಹಾಕಬೇಕು. ಫ್ರೇಮ್ ಹಾಕೋದಕ್ಕೆ ಟೈಮ್ ಇಲ್ಲ, ಈ ಫೋಟೋಸ್ ಹಾಗೇ ಇದೆ ಅಂದಾಗ ಈ ರೀತಿ ಟ್ರೈ ಮಾಡಿ. ಬಟ್ಟೆಗೆ ಹಾಕುವಂಥ ಕ್ಲಿಪ್ಸ್ ಇರುತ್ತಲ್ಲ, ಆ ಕ್ಲಿಪ್ಸನ್ನು ಈ ರೀತಿ ಆ ಫೋಟೋಗೆ ಹ್ಯಾಂಗ್ ಮಾಡಿಬಿಟ್ರೆ ನಮಗೆ ಫ್ರೇಮ್ ಕೂಡ ಬೇಕಿಲ್ಲ. ಇದೇ ರೀತಿ ನಾವು ಹ್ಯಾಂಗ್ ಮಾಡ್ಕೋಬೋದು. ಈ ರೀತಿ ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಟಿಪ್ ನಂಬರ್ 5, ನಾವು ಚಿಕ್ಕ ಮಕ್ಕಳಿಗೆ ಇಂಜೆಕ್ಷನ್ ಹಾಕ್ತಾ ಇರ್ತೀವಿ. ಇಂಜೆಕ್ಷನ್ ಹಾಕುವಾಗ ಅವ್ರಿಗೆ ಕಾಲೆಲ್ಲ ಊದ್ಕೊಂಡ್ಬಿಟ್ಟು ಮತ್ತು ಗಾಯ ಆಗ್ತಾ ಇರುತ್ತೆ, ಒಂಥರ ಗಡ್ಡೆ ಅನ್ನೋದು ಕಟ್ಟುತ್ತೆ, ಮತ್ತು ತುಂಬಾ ನೋವಿರುತ್ತೆ. ಅಂಥ ಟೈಮಲ್ಲಿ ನಾವು ಈ ರೀತಿ ಟ್ರೈ ಮಾಡಬೇಕು. ಮನೆಯಲ್ಲಿ ಈ ರೀತಿ ಗ್ರಿಸ್ಲಿನನ್ನು ಇಟ್ಕೋಬೇಕು. ಗ್ರಿಸ್ಲಿನನ್ನು ಇಟ್ಕೊಂಡು ನಾವು ಚಿಕ್ಕ ಮಕ್ಕಳಿಗೆ ವ್ಯಾಕ್ಸಿನನ್ನು ಹಾಕುವಾಗ ಈ ರೀತಿ ಒಂದು ದಿನಕ್ಕೆ ನಾವು 1 ಅವರ್ಗೊಂದು ಸರಿ ನಾವು ಈ ರೀತಿ ಅಪ್ಲೈ ಮಾಡಬೇಕು. ಅದು ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನನ್ನ ಮಗುಗೆ ವ್ಯಾಕ್ಸಿನನ್ನು ಹಾಕ್ಸಿದ್ದೀನಿ. ಈಗ ಅದನ್ನು ಗಡ್ಡೆ ಕಟ್ದಿರ ಅದು ನೋವು ಅನ್ನೋದು ಕಡಿಮೆ ಆಗಬೇಕು ಅಂದರೆ ಈ ರೀತಿ ಟ್ರೈ ಮಾಡಿ. ಗ್ರಿಸ್ಲಿನನ್ನು ತಗೊಂಡು ಇಯರ್ಬಡ್ಡನ್ನು ತಗೊಳ್ಳಿ. ಅದನ್ನು ಸ್ವಲ್ಪ ನಾವು ಇಯರ್ಬಡ್ ಆ ಗ್ರಿಸ್ಲಿನ್ಗೆ ಸ್ವಲ್ಪ ಅಪ್ಲೈ ಮಾಡಿಕೊಂಡು ಈ ರೀತಿ ಕಾಲಿಗೆ ಕ್ಲೀನಾಗೆ ಅಪ್ಲೈ ಮಾಡಬೇಕು. ನಾವೆಲ್ಲಿ ಇಂಜೆಕ್ಷನ್ ಹಾಕಿರ್ತೀವೋ ಅಲ್ಲಿ ನಾವು ಈ ಗ್ರಿಸ್ಲಿನನ್ನು ಅಪ್ಲೈ ಮಾಡಬೇಕು. ಈ ರೀತಿ 1 ಅವರ್ಗೊಂದು ಸರಿ ನಾವು ಅಪ್ಲೈ ಮಾಡೋದ್ರಿಂದ ಅದು ಗಡ್ಡೆನೂ ಕಟ್ಟೋದಿಲ್ಲ, ಮತ್ತು ಅವ್ರಿಗೆ ನೋವು ಅನ್ನೋದು ಕೂಡ ಕಡಿಮೆ ಆಗುತ್ತೆ. ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ.
ನೋಡಿದ್ರಲ್ಲ, ನಿಮ್ಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿಬಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.